ಜಗತ್ತಿನ ಎರಡನೇ ಅತಿ ದೊಡ್ಡ ಧರ್ಮ ಯಾವುದು? ಜಗತ್ತಿನ ಎರಡನೇ ಅತಿ ದೊಡ್ಡ ಧರ್ಮ ಇಸ್ಲಾಂ ಧರ್ಮ. ಇಸ್ಲಾಂ ಎಂದರೇನು? ಇಸ್ಲಾಂ ಎಂದರೆ ಶಾಂತಿ ಅಥವಾ ಶರಣಾಗು ಎಂದರ್ಥ. ಮುಸ್ಲಿಂ ಎಂದರೇನು? ಮುಸ್ಲಿಂ ಎಂದರೆ ದೇವರಿಗೆ ಶರಣಾಗು ಎಂದರ್ಥ. ಇಸ್ಲಾಂ ಧರ್ಮದ ಸ್ಥಾಪಕ ಯಾರು? ಇಸ್ಲಾಂ ಧರ್ಮದ ಸ್ಥಾಪಕ ಮಹಮ್ಮದ್ ಪೈಗಂಬರ್. ಮೊಹಮ್ಮದ್ ಪೈಗಂಬರು ಎಲ್ಲಿ ಜನಿಸಿದರು? ಮಹಮ್ಮದ್ ಪೈಗಂಬರರು ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಮೊಹಮ್ಮದ್ ಪೈಗಂಬರು ಯಾವಾಗ ಜನಿಸಿದರು? ಮಹಮ್ಮದ್ ಪೈಗಂಬರರು 571ರಲ್ಲಿ ಜನಿಸಿದರು. ಪೈಗಂಬರರ ತಂದೆ ತಾಯಿ ಹೆಸರೇನು? ಮಹಮ್ಮದ್ ಪೈಗಂಬರರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಪೈಗಂಬರರ ಚಿಕ್ಕಪ್ಪನ ಹೆಸರೇನು? ಮಹಮ್ಮದ್ ಪೈಗಂಬರರ ಚಿಕ್ಕಪ್ಪನ ಹೆಸರು ಅಬು ತಾಲಿಬ್. ಪೈಗಂಬರರ ಹೆಂಡತಿ ಹೆಸರೇನು? ಪೈಗಂಬರರ ಹೆಂಡತಿಯ ಹೆಸರು ಖದೀಜಾ. ಪೈಗಂಬರರ ಮಗಳ ಹೆಸರೇನು? ಪೈಗಂಬರರ ಮಗಳ ಹೆಸರು ಬಿಬಿ ಫಾತಿಮಾ. ಪೈಗಂಬರ ಅಳಿಯ ಹೆಸರೇನು? ಪೈಗಂಬರರ ಅಳಿಯ ಹೆಸರು ಅಲಿ. ಪೈಗಂಬರರು ಯಾವ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತರು? ಪೈಗಂಬರರು ಹೀರಾ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತರು. ಹೀರಾ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತಾಗ ಯಾರ ವಾಣಿ ಕೇಳಿಸಿತು? ಹೀರಾ ಬೆಟ್ಟದ ಮೇಲೆ ತಪಸ್ಸಿಗೆ ಕುಳಿತಾಗ ಜಿಬ್ರೈಲ್ನ ವಾಣಿ ಕೇಳಿಸಿತು. ಮೊಹಮ್ಮದ್ ಪೈಗಂಬರು ಮೆಕ್ಕಾ ಬಿಟ್ಟು ಮದೀನಾಕ್ಕೆ ಯಾವ ವರ್ಷದಲ್ಲಿ ಹೋದರು? ಮೆಕ್ಕಾ ಬಿಟ್ಟು ಮದೀನಾ ನಗರಕ್ಕೆ 522ರಲ್ಲಿ ಹೋದರು. 522ನೇ ವರ್ಷದಲ್ಲಿ ಹೋದರು. 622. 622ನೇ ವರ್ಷದಲ್ಲಿ ಹೋದರು. 622ನೇ ವರ್ಷದಲ್ಲಿ ಮೆಕ್ಕಾ ಬಿಟ್ಟು ಮದೀನಾಕ್ಕೆ ಹೋಗಿದ್ದನ್ನು ಏನಂತ ಕರೆಯುತ್ತಾರೆ? ಹಿಜ್ರಾ ಶಕೆ ಎಂದು ಕರೆಯುತ್ತಾರೆ. ಮದೀನಾದಿಂದ ಮೆಕ್ಕಾಕ್ಕೆ ಯಾವ ವರ್ಷದಲ್ಲಿ ಮರಳಿ ಬಂದರು? 630ರಲ್ಲಿ. 630ರಲ್ಲಿ ಮರಳಿ ಬಂದರು. ಮೆಕ್ಕಾ ನಗರವನ್ನು ಏನೆಂದು ಕರೆಯುತ್ತಾರೆ? ಮೆಕ್ಕಾ ನಗರವನ್ನು ಮದೀನಾ ನಗರ ಎಂದು ಕರೆಯುತ್ತಾರೆ. ಮದೀನಾ ನಗರವನ್ನು ಏನಂತ ಕರೆಯುತ್ತಾರೆ? ಮದೀನಾ ನಗರವನ್ನು ಯಾತ್ರಿಕ್ ನಗರ ಎಂದು ಕರೆಯುತ್ತಾರೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್. ಯಾವ ಭಾಷೆಯಲ್ಲಿದೆ? ಅರೇಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಯಾವುದು? ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಅರ್ಧಚಂದ್ರ ಮತ್ತು ಮಸೀದಿ. ಮಸೀದಿ. ಇಸ್ಲಾಂ ಧರ್ಮದ ಸಂಕೇತ ಯಾವುದು? ಇಸ್ಲಾಂ ಧರ್ಮದ ಸಂಕೇತ ಅರ್ಧಚಂದ್ರ ಮತ್ತು ಚುಕ್ಕಿ. ಇಸ್ಲಾಂ ಧರ್ಮದ 5 ತತ್ವಗಳು ಯಾವ್ಯಾವು? ಇಸ್ಲಾಂ ಧರ್ಮದ 5 ತತ್ವಗಳು ಜಕಾತ್, ನಮಾಜ್, ಕಲಿಮಾ, ಹಜ್, ರೋಜಾ. ಧನ್ಯವಾದಗಳು. ಇವರ ಹೆಸರು ಸುಸ್ಮಿತಾ ಪಾಟೀಲ್, 7ನೇ ತರಗತಿ ವಿದ್ಯಾರ್ಥಿನಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಕ್ಕರಸಾವಳಗಿ, ತಾಲೂಕು ಅಫಜಲ್ಪುರ.